ಲಂಚ ತಗೊಂಡ ಅಧಿಕಾರಿ ಯೋಚಿಸ್ತಾರೆ, ನಾನು ತುಂಬ ಜಾಣ, ನಾನು ಕ್ಯಾಶ್ನಲ್ಲಿ ವ್ಯವಹಾರ ಮಾಡಿದ್ದೀನಿ ಅಂತ. ಒಬ್ಬ ಬಿಸ್ನೆಸ್ ಮನ್ ಯೋಚನೆ ಮಾಡ್ತಾನೆ, ನಾನು ಟ್ಯಾಕ್ಸ್ ಉಳಿಸ್ಬಿಟ್ಟೆ. ನಾವು ಎಷ್ಟು ದುಡ್ದಷ್ಟು ಬೆಲೆ ಜಾಸ್ತಿ ಆಗ್ತಾನೆ ಇದೆ, ಎಲ್ಲ ಪದಾರ್ಥಗಳ ಬೆಲೆ ಜಾಸ್ತಿ ಆಗ್ತಾ ಇದೆ. ಇದು ಬಡವರ ಕತೆ. ಆದರೆ ಮಿಡ್ಲ್ ಕ್ಲಾಸ್ ಅವ್ರ ಕತೆ ಏನು? ಈ ಸಪ್ಲೈ ಡಿಮ್ಯಾಂಡ್ ಥಿಯರಿಯಿಂದ ರಿಯಲ್ ಎಸ್ಟೇಟ್ ಪ್ರೈಸ್ ಜಾಸ್ತಿ ಆಗ್ತಾ ಇದೆಯಾ? ಸಪೋಸ್ ಒಬ್ಬರು 1 ಲಕ್ಷ ರೂಪಾಯಿ ಸಂಪಾದನೆ ಮಾಡಿದ್ರೆ 30% ಟ್ಯಾಕ್ಸ್ ಬ್ರಾಕೆಟ್ಗೆ ಬಂದೇ ಬರ್ತಾರೆ ಅವರು. 12 ಲಕ್ಷ ದಾಟಿಸ್ತಾರವರು. ಹಾಗಾಗಿ 30,000 ರೂಪಾಯಿ ಎಲ್ಲಿಗೆ ಹೋಯ್ತು? ಇನ್ಕಮ್ ಟ್ಯಾಕ್ಸಿಂದ ಹೋಯ್ತು. ಸೊ ಈ ಹಣನ ಇನ್ವೆಸ್ಟ್ ಮಾಡಬೇಕು, ಸೈಟೇ ಬೆಸ್ಟು ಅಂತ ಹೇಳಿ ಸೈಟ್ ತೊಗೊಳೋದಕ್ಕೆ ಹೋಗ್ತಾರೆ. ಸೈಟ್ ಪ್ರೈಸ್ ಎಷ್ಟಿದೆ? 10,000 ಸ್ಕ್ವೇರ್ ಫೀಟ್ ಇದೆ. ಆದರೆ ಆ ಬೈಯರ್ ಏನು ಹೇಳ್ತಾರೆ? 14,000 ಅಂತ ಹೇಳ್ತಾರೆ. ಆದರೆ ಆ ಒಂದು ನಿರ್ಧಾರ ಏನಿದೆಯಲ್ಲ, ಅದು ಇಡೀ ದೇಶದ ಮೇಲೆ ಯಾವ ರೀತಿ ಪರಿಣಾಮ ಮಾಡ್ತಿದೆ ಅಂತ ನೋಡೋಣ. ಬರೀ ದೇಶದ ಮೇಲೆಲ್ಲ, ನಮ್ಮ ಸ್ಯಾಲ್ರಿಡ್ ಕ್ಲಾಸ್ ಬೇರೆ ಯಾರ್ಯಾರು ಜನರಿದ್ದಾರೆ ಅವ್ರ ಮೇಲೆ ಯಾವ ಥರ ಪರಿಣಾಮ ಬೀರುತ್ತೆ ಅನ್ನೋದನ್ನು ನಾವು ನೋಡೋಣ. ನಮಸ್ಕಾರ ಸ್ನೇಹಿತರೆ. ನಿಮ್ಮೂರಲ್ಲಿ ಒಂದು ಸೈಟ್ ತೊಗೋಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಬ್ರೋಕರ್ ಹತ್ರ ಹೋಗಿ ಸುಮ್ಮನೆ ಬೆಲೆ ಕೇಳಿ. ಒಂದು ಸರಿ ಹಾಗೆ ತಲೆ ಜುರ್ರ ಅಂತ ತಿರುಗುತ್ತೆ. ನನಗೂ ಹಾಗೆ ಆಗಿದೆ. ಇವಾಗ ನೋಡಿ, ಬೆಂಗಳೂರಲ್ಲಿ ಔಟ್ಸ್ಕರ್ಟ್ಸಲ್ಲೇ ನೀವು ಹೋದರೂ ಪರ್ ಸ್ಕ್ವೇರ್ ಫೀಟು ಮಿನಿಮಮ್ 13,000ದಿಂದ 14,000 ಇದೆ. ನೀವೇನಾದರೂ ಸೈಟ್ ತೊಗೋಬೇಕು ಅಂದರೆ. ಇದು ಬಿಡಿ, ಬೆಂಗಳೂರಾದರೆ ಮೆಟ್ರೋ ಸಿಟಿ ಸರ್, ರೇಟ್ ಜಾಸ್ತಿ ಅಂತ ಹೇಳೋಣ. ಹುಬ್ಳಿಲಿ ಎಷ್ಟಿದೆ? 12ರಿಂದ 14,000 ಪರ್ ಸ್ಕ್ವೇರ್ ಫೀಟ್. ಮೈಸೂರು 13ರಿಂದ 14,000 ಸ್ಕ್ವೇರ್ ಫೀಟು. ಮಂಗಳೂರು, ಎಲ್ಲ ಕಡೆ ಹೋಗಲಿ. ಇದೇನೋ ಸೈಟ್ ಆಯಿತು, ಒಂದು ಅಗ್ರಿಕಲ್ಚರಲ್ ಲ್ಯಾಂಡ್ ತೊಗೊಳ್ಳೋಣ ಅಂತ ನೋಡಿದ್ರೆ, ಹೈವೇ ಪಕ್ಕದಲ್ಲಿರೋ 1 ಎಕರೆ ನೀವು ಮುಟ್ಟಬೇಕು ಅಂದರೆ 1ರಿಂದ 2 ಕೋಟಿ ಬೇಕು. ಪ್ರಶ್ನೆ ಏನು ಗೊತ್ತಾ? ಯಾಕೆ ಇಷ್ಟೊಂದು ಪ್ರೈಸ್ ಜಾಸ್ತಿ ಆಗೋಯ್ತು ರಿಯಲ್ ಎಸ್ಟೇಟು? ಇಷ್ಟೊಂದು ದುಬಾರಿ ಯಾಕೆ? ಸಾಮಾನ್ಯವಾಗಿ ನಾವು ಪ್ರೈಸ್ ರೈಸ್ ಆಗ್ತಾ ಇದೆ ಅಂದರೆ ಎಕನಾಮಿಕ್ ಥಿಯರಿ ಹೇಳ್ತೀವಿ, ಸಪ್ಲೈ ಡಿಮ್ಯಾಂಡ್ ಥಿಯರಿ ಅಂತ. ಯಾಕೆಂದರೆ ತುಂಬ ಜನ ತೊಗೊಂಡಾಗ, ಡಿಮ್ಯಾಂಡ್ ಜಾಸ್ತಿ ಆದಾಗ ಪ್ರೈಸ್ ಜಾಸ್ತಿ ಆಗುತ್ತೆ. ಅಥವಾ ಸಪ್ಲೈ ಇಲ್ಲ, ಲ್ಯಾಂಡೇ ಇಲ್ಲ ಸರ್, ತುಂಬ ಡಿಮ್ಯಾಂಡು, ಒಬ್ರಿಗೂ ಲ್ಯಾಂಡೇ ಇಲ್ಲ. ಎಲ್ಲಿರಿದೆ ಲ್ಯಾಂಡ್ ಇಲ್ಲ. ಹಾಗಾಗಿ ಸಪ್ಲೈ ಕಡಿಮೆ ಆದಾಗ ಕೂಡ ಪ್ರೈಸ್ ಜಾಸ್ತಿ ಆಗುತ್ತೆ. ಇದರಿಂದ ಆಗ್ತಾ ಇದೆಯಾ? ಈ ಸಪ್ಲೈ ಡಿಮ್ಯಾಂಡ್ ಥಿಯರಿಯಿಂದ ರಿಯಲ್ ಎಸ್ಟೇಟ್ ಪ್ರೈಸ್ ಜಾಸ್ತಿ ಆಗ್ತಾ ಇದೆಯಾ? ಇಲ್ಲ. ಇವತ್ತೊಂದು ಹೊಸ ಸತ್ಯ ಹೇಳ್ತೀನಿ ನಿಮಗೆ. ಅದಕ್ಕೊಂದು ಬೇರೆಯೇ ಕತೆ ಇದೆ. ನಿಮ್ಮ ಮನೆ ಕನಸನ್ನು ದುಬಾರಿ ಮಾಡ್ತಿರುವಂತಹ ಕತೆ. ಅದನ್ನು ಸೈಡಲ್ಲಿಟ್ಟು ಮೊದಲು ಸಾಮಾನ್ಯವಾಗಿ ನಾವು ಯಾವ ಥರ ಟ್ಯಾಕ್ಸ್ ಕಟ್ತೀವಿ ಅಂತ ನೋಡೋಣ. ಸಪೋಸ್ ಒಬ್ಬರು 1 ಲಕ್ಷ ರೂಪಾಯಿ ಸಂಪಾದನೆ ಮಾಡಿದ್ರೆ 30% ಟ್ಯಾಕ್ಸ್ ಬ್ರಾಕೆಟ್ಗೆ ಬಂದೇ ಬರ್ತಾರೆ ಅವರು. 12 ಲಕ್ಷ ದಾಟಿಸ್ತಾರೆ ಅವರು. ಹಾಗಾಗಿ 30,000 ರೂಪಾಯಿ ಎಲ್ಲಿಗೆ ಹೋಯ್ತು? ಇನ್ಕಮ್ ಟ್ಯಾಕ್ಸಿಂದ ಹೋಯ್ತು. ಮತ್ತು ಬೇರೆ ಬೇರೆ ಪರ್ಚೇಸಸ್ ಮಾಡ್ತೀವಿ ನಾವು, ಅದರಲ್ಲಿ ಎಲ್ಲ GST ಕಟ್ತೀವಿ. GST 18ರಿಂದ 20,000 ಹೋಯ್ತು ಅಂದ್ಕೊಳ್ಳೋಣ. ಎಷ್ಟು ಉಳ್ಕೊಳ್ಳುತ್ತೆ ನಮಗೆ? 50,000 ಅಷ್ಟೇ. ಇವತ್ತು 30 ದಿನ ಕೆಲಸ ಮಾಡಿದ್ರೆ 15 ದಿನ ನಾವು ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ಟೋದಕ್ಕೇ ಕೆಲಸ ಮಾಡ್ತೀವಿ. ಮಿಕ್ಕಿದ 15 ದಿನ ಅಷ್ಟೇ ನಮ್ಮ ಕುಟುಂಬಕ್ಕೋಸ್ಕರ, ನಮ್ಮ ಖರ್ಚಿಗೋಸ್ಕರ ಕೆಲಸ ಮಾಡೋದು. ಅಂದರೆ 50% ಹೋಗ್ತಾ ಇದೆ. ಇದು ಸ್ಯಾಲ್ರಿಡ್ ಆಗೋದವ್ರ ಕೆಲಸ ಆಯಿತು. ಅದೇ ಒಬ್ಬ ವ್ಯಾಪಾರಿ ಏನು ಮಾಡ್ತಾನೆ? ತಾನು ಬಿಸ್ನೆಸ್ ಮಾಡಿದಾಗ ಈ 30% ಟ್ಯಾಕ್ಸು, 18ರಿಂದ 20% GST ಕಟ್ಟಬೇಕಲ್ಲ ಅಂತ ಅವನಿಗೆ ಪೇಯ್ನು, ಹೊಟ್ಟೆ ಉರಿಯುತ್ತೆ. ಯಾವ ಥರ ಕಟ್ಟೋಣ ನಾವು ಇದನ್ನು? ಯಾಕೆಂದರೆ ಇದೇ ಬಿಸ್ನೆಸ್ಸಲ್ಲಿ ಪ್ರಾಫಿಟೇ ಬರುತ್ತೇನೋ ಏನು ಗ್ಯಾರಂಟಿ ಇಲ್ಲ, ಲಾಸ್ ಕೂಡ ಆಗ್ಬೋದು. ಹಾಗಾಗಿ ಈ ವ್ಯಾಪಾರಿ ಏನು ಯೋಚಿಸ್ತಾರೆ? ಈ ಟ್ಯಾಕ್ಸ್ ತಪ್ಪಿಸ್ಬೇಕು ಅಂದರೆ ಕ್ಯಾಶ್ನಲ್ಲಿ ವ್ಯವಹಾರ ಮಾಡಬೇಕು. ತಪ್ಪು ಅಂತ ಗೊತ್ತು, ಆದರೂ ಮನುಷ್ಯನ ಸ್ವಭಾವನೇ ಹಾಗೆ ಅಲ್ವಾ? ಈಗಿರುವಂತಹ ಪೇಯ್ನನ್ನು ತಪ್ಪಿಸ್ಕೊಳ್ಳೋದಕ್ಕೆ ತಯಾರಾಗಿರ್ತಾನೆ. ಆದರೆ ಆ ಒಂದು ನಿರ್ಧಾರ ಏನಿದೆಯಲ್ಲ, ಅದು ಇಡೀ ದೇಶದ ಮೇಲೆ ಯಾವ ರೀತಿ ಪರಿಣಾಮ ಮಾಡ್ತಿದೆ ಅಂತ ನೋಡೋಣ. ಬರೀ ದೇಶದ ಮೇಲೆಲ್ಲ, ನಮ್ಮ ಸ್ಯಾಲ್ರಿಡ್ ಕ್ಲಾಸ್ ಬೇರೆ ಯಾರ್ಯಾರು ಜನರಿದ್ದಾರೆ ಅವ್ರ ಮೇಲೆ ಯಾವ ಥರ ಪರಿಣಾಮ ಬೀರುತ್ತೆ ಅನ್ನೋದನ್ನು ನಾವು ನೋಡೋಣ. ಅದಕ್ಕೆ ಮುಂಚೆ ಇನ್ನೊಂದು ಕತೆ ಹೇಳ್ತೀನಿ. ಸಾಮಾನ್ಯ ಜೀವನದಿಂದ ತೆಗೆದಂತಹ ಕತೆ. ಈಗ ಬಸವರಾಜು ಅಂತ ಒಬ್ಬರು ಗುತ್ತಿಗೆದಾರ, ಕಾಂಟ್ರಾಕ್ಟರ್ ಇದ್ದಾರೆ ಅಂತ ಅಂದ್ಕೊಳ್ಳೋಣ. ಈ ಬಸವರಾಜು ಕಾಂಟ್ರಾಕ್ಟರ್ ಏನು ಮಾಡಿದ್ರು? ಒಂದು ಅಪಾರ್ಟ್ಮೆಂಟ್ ಪ್ರಾಜೆಕ್ಟ್ ಮಾಡಿದ್ರು. 50 ಲಕ್ಷ ಕ್ಯಾಶು ಮನೆಯಲ್ಲಿ ಕಲೆಕ್ಟ್ ಆಯಿತು. ಬ್ಯಾಂಕಿಗೆ ಹಾಕಲಿಲ್ಲ. ಯಾಕೆ ಬ್ಯಾಂಕಿಗೆ ಹಾಕಲಿಲ್ಲ? ಭಯ, ಏನು ಟ್ಯಾಕ್ಸ್ ಬಂದ್ಬಿಡತ್ತೆ ಅಂತ. ಮನೆಯಲ್ಲೇ ಇಟ್ಕೊಂಡ್ರು. ಮನೆಯಲ್ಲಿ ಹೆಂಡತಿ ಕೇಳಿದ್ರು, ಏನ್ರಿ ಈ ಬ್ಯಾಗ್ ತುಂಬ ಏನಿದೆ? ಏನಿಲ್ಲ ಕಣೆ, ಪೇಪರು ಅಂತ ಹೆಂಡತಿ ಹೇಳ್ತಿದ್ರು. ಆದರೆ ಈ ಕ್ಯಾಶ್ ಮನೇಲಿಟ್ಟರೆ ಬೆಳೆಯಲ್ಲ. ಏನು ಮಾಡಬೇಕು? ಯಾಕೆಂದರೆ ಕಾಂಟ್ರಾಕ್ಟ್ರು ಬುದ್ಧಿವಂತ, ಅದನ್ನು ಇಟ್ಕೊಂಡ್ರೆ ಬೆಳೆಯಲ್ಲ ಅಂತ ಚೆನ್ನಾಗಿ ಗೊತ್ತು. ಅವರೇನು ಮಾಡ್ತಾರೆ? ಎಲ್ಲಾದರೂ ಇನ್ವೆಸ್ಟ್ ಮಾಡಬೇಕು. ಎಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಸಾಧ್ಯ? ಬ್ಯಾಂಕಲ್ಲಿ ಹಾಕಿ ಇನ್ವೆಸ್ಟ್ ಮಾಡಿದ್ರೆ ಟ್ಯಾಕ್ಸ್ ಸಿಕ್ಕಾಕೊಳ್ಳುತ್ತೆ.
ಸೊ ಈ ಹಣನ ಇನ್ವೆಸ್ಟ್ ಮಾಡಬೇಕು, ಸೈಟೇ ಬೆಸ್ಟು ಅಂತ ಹೇಳಿ ಸೈಟ್ ತೊಗೊಳೋದಕ್ಕೆ ಹೋಗ್ತಾರೆ. ಸೈಟ್ ಪ್ರೈಸ್ ಎಷ್ಟಿದೆ? 10,000 ಸ್ಕ್ವೇರ್ ಫೀಟ್ ಇದೆ. ಆದರೆ ಆ ಬೈಯರ್ ಏನು ಹೇಳ್ತಾರೆ? 14,000 ಅಂತ ಹೇಳ್ತಾರೆ. ಆದರೂ ಕೂಡ ಈ ಬಸವರಾಜ್ಗೆ ಅರ್ಜೆಂಟ್ ಇದೆ, ಮನೆಯಲ್ಲಿ ಕ್ಯಾಶ್ ಇಟ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ 14,000 ಆದರೂ ಪರವಾಗಿಲ್ಲ, ಕೈಯಿಂದ ಕ್ಯಾಶ್ ಹೋಗ್ಬಿಟ್ರೆ ಸಾಕು, ಸೈಟ್ಗೆ ಹೆಸರಿಗೆ ಬಂದುಬಿಟ್ರೆ ಸಾಕು ಅಂತ 10,000 ರೂಪಾಯಿ ಸ್ಕ್ವೇರ್ ಫೀಟ್ ಇರುವಂತಹ ಸೈಟನ್ನು 14,000 ರೂಪಾಯಿಗೆ ಕ್ಯಾಶಲ್ಲಿ ಕೊಡ್ತಾರೆ. ಏನಾಗುತ್ತೆ? ಇವ್ರಿಗೆ ಬೆಲೆ ಮುಖ್ಯ ಅಲ್ಲ, ಅವ್ರ ಹತ್ರ ಇರೋ ಕ್ಯಾಶ್ ಕನ್ವರ್ಟ್ ಆಗಿ ಸೈಟ್ ಆಗಿಬಿಡ್ಬೇಕು. ಇವ್ರ ಹತ್ರ ಇದ್ದಿದ್ದು ಸೈಟು, ಕ್ಯಾಶು, ಅದು ಯಾರು ಸೇಲ್ ಮಾಡಿದ್ರು ಅವ್ರ ಕೈಗೆ ಬಂತು. ಈಗ ಅವ್ರೇನು ಮಾಡ್ತಾರೆ? ಅವ್ನಿಗೂ ಅದೇ ಪ್ರಾಬ್ಲಮ್ಮು, ಮನೆಯಲ್ಲಿ ಕ್ಯಾಶ್ ಇಟ್ಕೊಳ್ಳೋಕ್ಕಾಗಲ್ಲ, ಏನಾದರೂ ರೈಡ್ ಆಗುತ್ತೆ ಅನ್ನೋಂಥ ಭಯ. ಹಾಗಾಗಿ ಅವ್ರೇನು ಮಾಡ್ತಾರೆ? ಅವ್ರು ಇನ್ನೊಂದು ಜಮೀನು ತಗೊಳ್ತಾರೆ. ಅವ್ರು 14,000 ರೂಪಾಯಿಲಿ ಇನ್ನೊಂದು ಜಮೀನು ತೊಗೊಂಡು ಮತ್ತೆ ಅದನ್ನು 18,000 ರೂಪಾಯಿಗೆ ಅಥವಾ 16,000 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ಗೆ ಸೇಲ್ ಮಾಡ್ತಾರೆ. ಏನಾಗ್ತಾ ಇದೆ ಇದರಲ್ಲಿ? ಇದು ಒಂದು ವಿಷಿಯಸ್ ಸರ್ಕಲ್ ಅಂತ ಹೇಳ್ಬೋದು. ಇದೊಂದು ಚಕ್ರ, ಇದು ಎಂಡೇ ಇಲ್ಲ ಇದಕ್ಕೆ. ಒಬ್ಬರ ಹತ್ರ ಇರುವಂತಹ ಕ್ಯಾಶು ಇನ್ನೊಬ್ಬರ ಹತ್ರ ಬಂತು, ಅವ್ರ ಸೈಟ್ ತೊಗೊಂಡ್ರು ಹೆಚ್ಚಿನ ಬೆಲೆಯಲ್ಲಿ. ಅವ್ರ ಹತ್ರ ಬಂದಿದ್ದ ದುಡ್ಡಿಗೆ ಮತ್ತೆ ಇನ್ನೊಂದು ಸೈಟ್ ತೊಗೊಂಡ್ರು ಅದಕ್ಕಿಂತ ಹೆಚ್ಚಿನ ಬೆಲೆಯಲ್ಲಿ. ಅವ್ರ ಹತ್ರ ಇರೋ ಕ್ಯಾಶನ್ನು ಅವ್ರು ತೊಗೊಳ್ತಾ ಇರೋದು ಸೈಟು ಮನೆ ಕಟ್ಟಕ್ಕಲ್ಲ, ಅವರು ಇರೋಂತಹ ಕ್ಯಾಶನ್ನು ಇಡೋದಕ್ಕೆ ಒಂದು ಸೇಫ್ ಆದ ಜಾಗ ಬೇಕು, ಅದು ಸೈಟಿನ ಮೂಲಕ ಮಾಡಬಹುದು. ಇದರಿಂದ ಏನಾಯಿತು? 10,000 ಪರ್ ಸ್ಕ್ವೇರ್ ಫೀಟ್ ಇದ್ದಂತಹ ಸೈಟು 14,000 ಆಯಿತು, 16,000 ಆಯಿತು. ರಿಯಲ್ ಎಸ್ಟೇಟ್ ಪ್ರೈಸ್ ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಆಯಿತು. ಇನ್ನೊಂದು ಆ್ಯಂಗಲ್ ನೋಡೋಣ ಬನ್ನಿ. ಈ ಹಣ ಎಲ್ಲಿಂದ ಬರುತ್ತೆ? ಇಷ್ಟೊಂದೆಲ್ಲ ಹಣ ಎಲ್ಲಿಂದ ಬರುತ್ತೆ? ಇದಕ್ಕೆ ಇನ್ನೊಂದು ಮೂಲ ಇದೆ, ಎಲ್ಲರಿಗೂ ಗೊತ್ತು, ಅದು ಲಂಚ. ಇವತ್ತು ನಾವು ಏನಾದರೂ ಒಂದು ಗೌರ್ಮೆಂಟ್ ಜಾಬ್ ಸಿಗಬೇಕು ಅಂದರೆ ಅಲ್ಲಿ ಕ್ಯಾಶಲ್ಲಿ ಲಂಚ ಕೊಡಬೇಕು. ನಮಗೇನಾದರೂ ಟ್ರಾನ್ಸ್ಫರ್ ಆಗಬೇಕು ಕೆಲಸ ಅಂದರೆ ಅದಕ್ಕೂ ಲಂಚ. ಬಿಲ್ಡಿಂಗು ಮನೆ ಕಟ್ತಾ ಇದ್ದೀನಿ, ಪ್ಲ್ಯಾನ್ ಸ್ಯಾಂಕ್ಷನ್ ಅಪ್ರೂವಲ್ ಮಾಡಬೇಕು ಅಂದರೆ ಅದಕ್ಕೂ ಲಂಚ. ಎಲೆಕ್ಟ್ರಿಸಿಟಿ ಕನೆಕ್ಷನ್ ತೊಗೋಬೇಕು ಅಂದರೆ ಕ್ಯಾಶಲ್ಲಿ ಲಂಚ ಕೊಡಬೇಕು. ಪ್ರತಿಯೊಂದು ವಾಟರ್ ಕನೆಕ್ಷನ್ ಕೂಡ ನೀವು ಪ್ರತಿಯೊಂದಕ್ಕೂ ಲಂಚ ಕೊಡಬೇಕು. ಈಗ ಒಬ್ಬ ಸರ್ಕಾರಿ ಅಧಿಕಾರಿ 15-20 ಬಿಲ್ಡಿಂಗ್ ಸ್ಯಾಂಕ್ಷನ್ ಅಪ್ರೂವ್ ಮಾಡಿದ್ರು ಅಂತ ಇಟ್ಕೊಳ್ಳಿ. 10-20 ಸಾವಿರ ಒಂದು ಸ್ಯಾಂಕ್ಷನ್ಗೆ ತೊಗೊಂಡ್ರು ಎಷ್ಟು ಬಂತು? ದಿನಕ್ಕೆ 2ರಿಂದ 2.5 ಲಕ್ಷ ಬಂತು. ತಿಂಗಳಿಗೆ ಎಷ್ಟು ಬಂತು? 50ರಿಂದ 60 ಲಕ್ಷ ಬಂತು. ಅದನ್ನು ಏನು ಮಾಡಬೇಕು? ಕ್ಯಾಶ್ ಕಲೆಕ್ಟ್ ಮಾಡಿದ್ದನ್ನು ಮತ್ತೆ ಆ ದುಡ್ಡು ಇದೇ ರಿಯಲ್ ಎಸ್ಟೇಟ್ಗೆ ಬರುತ್ತೆ. ಬಹಳ ಸಲ ಅವ್ರ ಹೆಸರಲ್ಲಿ ತೊಗೊಳೋದಕ್ಕಾಗಲ್ಲ, ಸರ್ಕಾರಿ ಅಧಿಕಾರಿಗಳಾಗಿದ್ದರೆ ಬೇರೆಯವ್ರ ಹೆಸರಲ್ಲಿ ಬೇನಾಮಿ ಪ್ರಾಪರ್ಟಿ ಮಾಡ್ತಾರೆ. ಅವಾಗೇನಾಗುತ್ತೆ? ಮತ್ತೆ ಅದು ಪ್ರೈಸ್ ಜಾಸ್ತಿ ಆಗುತ್ತೆ. ಬರೀ ಪ್ರಾಪರ್ಟಿನೇ ಮಾಡಲ್ಲ, ಬೇಕಾದಷ್ಟು ಖರ್ಚು ಮಾಡ್ತಾರೆ. ಯಾರೋ ಒಬ್ಬ ಅಧಿಕಾರಿಗೆ ಒಂದು 50,000 ಲಂಚ ಬಂತು, ಈ ಥರ ಲಕ್ಷಾಂತರ ರೂಪಾಯಿ ಬರ್ತಾ ಇದೆ, ಈಸಿಯಾಗಿ ಬರ್ತಾ ಇದೆ ಅಂದರೆ ಅದರ ಬೆಲೆ ಗೊತ್ತಾಗಲ್ಲ. ಅದು ಕಷ್ಟಪಟ್ಟು ದುಡಿದ ಹಣ ಅಲ್ಲ. ಏನು ಮಾಡ್ತಾರೆ ಈ ದುಡ್ಡನ್ನು? ವೀಕೆಂಡಲ್ಲಿ ರಿಸಾರ್ಟ್ಗೆ ಹೋಗ್ತಾರೆ, 5,000 ರೂಪಾಯಿ ಆದರೂ ಬಿರಿಯಾನಿ ತಿಂತಾರೆ, ಬೆಲೆನೇ ಕೇಳಲ್ಲ. ಈ ರಿಸಾರ್ಟ್ ಓನರ್ ಏನು ಯೋಚನೆ ಮಾಡ್ತಾನೆ ಹೇಳಿ? 5,000 ರೂಪಾಯಿ ಮಾಡಿದ್ರು ಬಿರಿಯಾನಿ ತೊಗೋತಾ ಇದ್ದಾರೆ ಅಂದರೆ ನೆಕ್ಸ್ಟ್ ಟೈಮ್ ಅನ್ನೋದನ್ನು 6,000 ರೂಪಾಯಿ ಮಾಡ್ತಾನೆ. 6,000 ಮಾಡಿದ್ರೆ ನಾವು ನೀವು ಅದೇ ರಿಸಾರ್ಟ್ಗೆ ಹೋದರೆ ನಮಗೂ ಕೂಡ 6,000 ಆಗುತ್ತೆ ಬೆಲೆ. ಇದನ್ನು ನಾವು ಆರ್ಟಿಫಿಷಿಯಲ್ ಇನ್ಫ್ಲೇಷನ್ ಅಂತೀವಿ. ಅಂದರೆ ಬೆಲೆ ಏರಿಕೆ ನ್ಯಾಚುರಲ್ ಆಗಿ ಆಗ್ತಾ ಇಲ್ಲ, ಈ ಕ್ಯಾಶ್ ಟ್ರಾನ್ಸಾಕ್ಷನಿಂದ ಆಗ್ತಾ ಇರುವಂತಹ ಇನ್ಫ್ಲೇಷನ್. ಕೊನೆಗೆ ಇದರ ಎಫೆಕ್ಟ್ ಯಾರ ಮೇಲೆ ಬೀಳುತ್ತೆ ಹೇಳಿ? ಇದು ನಿಮ್ಮ ಎಲ್ಲರ ಮೇಲೆ ಬೀಳುತ್ತೆ. ಒಬ್ಬ ಬಡವ ತೆರಿಗೆ ಕಟ್ಟಲ್ಲ, ಹೌದು, ಆದರೆ GST ಕಟ್ತೀವಿ. GST ಯಾವಾಗ ರೈಸ್ ಆಗುತ್ತೆ? ಪ್ರೈಸ್ ರೈಸ್ ಆದರೆ. ಈಗ ನೀವು 10 ರೂಪಾಯಿನ ಕಾಫಿ ತೊಗೊಂಡ್ರೆ ಅದರಲ್ಲಿ 1.5-2 ರೂಪಾಯಿ GST ಕಟ್ತೀವಿ. 10 ರೂಪಾಯಿ ಕಾಫಿ 20 ರೂಪಾಯಿ ಆದರೆ GST ಕೂಡ ಜಾಸ್ತಿ ಆಗುತ್ತೆ. ಪ್ರೈಸ್ ರೈಸ್ ಆದರೆ GST ಕೂಡ ಜಾಸ್ತಿ ಆಗುತ್ತೆ. ಈ GST ಬರೀ ಇನ್ಕಮ್ ಟ್ಯಾಕ್ಸ್ ಕಟ್ಟೋರಲ್ಲ, ಈ GST ಬರೀ ಶ್ರೀಮಂತರು ಕಟ್ಟಲ್ಲ, ಪ್ರತಿಯೊಬ್ಬರು ತಗೋತೀವಿ. ನಾವು ಯಾವುದೇ ಪ್ರಾಡಕ್ಟ್ ತೊಗೊಂಡ್ರು ಅದರಲ್ಲಿ GST ಸೇರಿಕೊಂಡಿರುತ್ತೆ. ನಾವು ತಗೊಳ್ಳುವಂತಹ ಇಡ್ಲಿ ಕಾಫಿ 30 ರೂಪಾಯಿಂದ 40 ರೂಪಾಯಿ ಆಗಿದೆ, ಅದರಲ್ಲಿ ನಾವು GST ಕಟ್ತೀವಿ. ನಾವು ಎಷ್ಟು ದುಡಿದಷ್ಟು ಬೆಲೆ ಜಾಸ್ತಿ ಆಗ್ತಾನೆ ಇದೆ, ಎಲ್ಲ ಪದಾರ್ಥಗಳ ಬೆಲೆ ಜಾಸ್ತಿ ಆಗ್ತಾ ಇದೆ. ಇದು ಬಡವರ ಕತೆ. ಆದರೆ ಮಿಡ್ಲ್ ಕ್ಲಾಸ್ ಅವ್ರ ಕತೆ ಏನು? ಸ್ಯಾಲ್ರಿ ಬರ್ತಿದ್ದಂಗೆ TDS ಅಂತೂ ಕಟ್ಟಾಗೋದು ನಿಲ್ಲಲ್ಲ, ಸ್ಯಾಲ್ರಿನಲ್ಲೇ ಟ್ಯಾಕ್ಸ್ ಡಿಡಕ್ಟ್ ಆಗಿಬಿಡುತ್ತೆ. ಮತ್ತು ಅಷ್ಟೇ ಅಲ್ಲ, ಇನ್ಕಮ್ ಟ್ಯಾಕ್ಸ್ ಅಂತೂ ಕಟ್ತಾರೆ ಮಿಡ್ಲ್ ಕ್ಲಾಸ್ ಅವರು, ಸ್ಯಾಲ್ರಿಡ್ ಅವರು, ಅದರ ಜೊತೆಗೆ GST ಕೂಡ ಕಟ್ತಾರೆ.
ಅದ್ರ ಜೊತೆಗೆ ಒಂದು ಕನಸು ಇರುತ್ತೆ, ನಾನೊಂದು ಸ್ವಂತ ಮನೆ ಮಾಡ್ಕೋಬೇಕು, ನನಗೋಸ್ಕರ ಒಂದು ಗೂಡು ಮಾಡ್ಕೋಬೇಕು, ನಮ್ಮ ಫ್ಯಾಮಿಲಿಗೋಸ್ಕರ ನಮ್ಮದು ಅಂತ ಒಂದು ಸೂರು ಇರಬೇಕು ನನ್ನ ತಲೆ ಮೇಲೆ. ಈ ಆಸೆ ತಪ್ಪಲ್ಲ. ಆಸೆಗೇನು ಮಾಡ್ತಾರೆ, 1200 ಸ್ಕ್ವೇರ್ ಫೀಟನ್ನು 80 ಲಕ್ಷ 1 ಕೋಟಿ ಸಾಲ ಮಾಡಿ ಬ್ಯಾಂಕಲ್ಲಿ 20 ವರ್ಷ EMI ಕಟ್ಟೋ ಥರದ್ದು ಲೋನ್ಗಳು ತೊಗೊಳ್ತಾರೆ. ಇಡೀ ಜೀವನ ಲೋನಲ್ಲೇ ಕಳೆದೋಗುತ್ತೆ. ಯಾಕಾಯಿತು ಇದು 80 ಲಕ್ಷ 1 ಕೋಟಿ ಸೈಟಿನ ಬೆಲೆ? ಪರ್ ಸ್ಕ್ವೇರ್ ಫೀಟ್ ಯಾಕೆ 13-14 ಸಾವಿರ ಆಯಿತು? ಇದರ ಎಲ್ಲರ ಹಿಂದೆ ಇರುವಂತಹ ಕಾರಣ ಈ ಕ್ಯಾಶ್ ಟ್ರಾನ್ಸಾಕ್ಷನ್. ಇಡೀ ವ್ಯವಸ್ಥೆಯಲ್ಲಿ ಏನು ಈ ಕ್ಯಾಶ್ ಟ್ರಾನ್ಸಾಕ್ಷನ್ ರೆಡಿ ಅದು ಲಂಚದಿಂದ ಬರಲಿ ಅಥವಾ ಬಿಸ್ನೆಸ್ ಮೆನ್ನಿಂದ ಬರಲಿ ಅಥವಾ ಬಿಲ್ಲಿಂಗ್ ಮಾಡದೆ ಕ್ಯಾಶ್ ಟ್ರಾನ್ಸಾಕ್ಷನ್ನು ಟ್ಯಾಕ್ಸ್ ಸೇವ್ ಮಾಡೋದಕ್ಕೋಸ್ಕರನಾದರೂ ಬರಲಿ, ಯಾವುದೇ ಕಾರಣದಿಂದ ಕ್ಯಾಶ್ ಟ್ರಾನ್ಸಾಕ್ಷನ್ ಆಗ್ತಾ ಇದೆ ಅಂದರೆ ಅದರಿಂದ ಎಫೆಕ್ಟ್ ಆಗ್ತಾ ಇರೋದು ಯಾರಿಗೆ? ಪ್ರತಿಯೊಬ್ಬ ಬಡವನಿಗೆ. ಯಾಕೆಂದರೆ 10,000ದಲ್ಲಿ ಊಟ ತಿಂಡಿ ನಡೀತಾ ಇತ್ತು ಹಿಂದೆ, ಇವತ್ತು 20-30 ಸಾವಿರ ರೂಪಾಯಿ ಇದ್ದರೂ ನಡೆಯಲ್ಲ. ಈ ಹೆಚ್ಚು ಪ್ರೈಸ್ ರೈಸ್ ಆಗ್ತಾ ಇರೋದು ಈ ಎಲ್ಲ ಕ್ಯಾಶ್ ಟ್ರಾನ್ಸಾಕ್ಷನಿಂದ. ಇದಕ್ಕೆ ಪರಿಹಾರ ಏನು ಮಾಡಬೇಕು? ಇವತ್ತು ನೀವು ಟ್ಯಾಕ್ಸೇಷನ್ ಬಗ್ಗೆ ನೋಡೋದಾದರೆ ಒಂದು ಒಳ್ಳೆ ಸುದ್ದಿ ಹೇಳ್ತೀನಿ. 140 ಕೋಟಿ ಪಾಪ್ಯುಲೇಷನ್ನಲ್ಲಿ ಕೇವಲ 8-9 ಕೋಟಿ ಅಷ್ಟೇ ಇವತ್ತು ಟ್ಯಾಕ್ಸ್ ಕಟ್ತಾ ಇರೋದು. ಅದು ಚೇಂಜ್ ಆಗಿ ಬಹಳಷ್ಟು ಜನ ಬ್ಯಾಂಕ್ ಮೂಲಕನೇ ಟ್ರಾನ್ಸಾಕ್ಷನ್ಸ್ ಮಾಡಿ ಇನ್ನೂ ಹೆಚ್ಚು ಒಂದು 15-20 ಕೋಟಿ 30 ಕೋಟಿ ಜನ ಮಿನಿಮಮ್ ಟ್ಯಾಕ್ಸ್ ಕಟ್ಟೋರ ಥರ ಆದರೆ ಏನಾಗುತ್ತೆ? ನಮ್ಮ ಟ್ಯಾಕ್ಸ್ ಬೇಸ್ ದೊಡ್ಡದಾಗುತ್ತೆ. 9 ಕೋಟಿ ಜನ ಟ್ಯಾಕ್ಸ್ ಕಟ್ಟಿ ದೇಶ ನಡೆದ್ರೆ ಸುಲಭನಾ, ಅಥವಾ ಒಂದು 30 ಕೋಟಿ ಜನ ಟ್ಯಾಕ್ಸ್ ಕಟ್ಟಿದ್ರೆ ಸುಲಭನಾ? ಟ್ಯಾಕ್ಸ್ ಬೇಸ್ ಜಾಸ್ತಿ ಆದಾಗ ಅಂದರೆ ಹೆಚ್ಚು ಜನ ಟ್ಯಾಕ್ಸ್ ಕಟ್ಟಿದಾಗ ಸರ್ಕಾರಕ್ಕೆ ಒಂದು ಆಪ್ಷನ್ ಇರುತ್ತೆ, ಟ್ಯಾಕ್ಸನ್ನು ಕಡಿಮೆ ಮಾಡ್ಬೋದು. 30%ಇಂದ ಇನ್ನೂ 10-15% ಕಡಿಮೆ ಮಾಡ್ಬೋದು. ಯಾಕೆಂದರೆ ಹೆಚ್ಚು ಜನ ಟ್ಯಾಕ್ಸ್ ಕಟ್ಟಿದಾಗ ಜಾಸ್ತಿ ಕಲೆಕ್ಟ್ ಆಗುತ್ತೆ, ಟ್ಯಾಕ್ಸ್ ರೇಟನ್ನು ಕಡಿಮೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಟ್ಯಾಕ್ಸ್ ರೇಟನ್ನು ಕಡಿಮೆ ಮಾಡಿದ್ರೂ ಕೂಡ ಗೌರ್ಮೆಂಟ್ಗೆ ರೆವಿನ್ಯೂ ಕಡಿಮೆ ಆಗಲ್ಲ, ಅಂದರೆ ಆದಾಯ ಕಡಿಮೆ ಆಗಲ್ಲ. ಇವಾಗ ನಮಗೆ UPI ಇದೆ, ಆ್ಯಪ್ಸ್ ಇದೆ, ಫೋನ್ಪೇ, ಗೂಗಲ್ ಪೇ ಎಲ್ಲ ಇರೋದ್ರಿಂದ ಪ್ರತಿಯೊಂದು ವ್ಯವಹಾರ ಕೂಡ ಕ್ಯಾಶಲ್ಲಿ ನಡೀತಾ ಇಲ್ಲ, UPIಯಲ್ಲಿ ಆಗ್ತಾ ಇದೆ. ಇದರ ಕ್ವಾಂಟಿಟಿ ಆಫ್ ಟ್ರಾನ್ಸಾಕ್ಷನ್ಸ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಒಂದು ಚಿಕ್ಕ ಅಂಗಡಿ ತರಕಾರಿ ಅಜ್ಜಿ ಕೂಡ ಫೋನ್ಪೇ ಬಳಸ್ತಾ ಇದ್ದಾರೆ. ಇದೊಂದು ದೊಡ್ಡ ಬದಲಾವಣೆ. ಆದರೆ ರಿಯಲ್ ಎಸ್ಟೇಟ್ನಲ್ಲಿ ಇನ್ನೂ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ವ್ಯವಹಾರ ಕ್ಯಾಶ್ನಲ್ಲೇ ನಡೀತಾ ಇದೆ. ಇದು ಬದಲಾಗಬೇಕಾದ್ರೆ ಬರೀ ಒಂದು ಕಾನೂನು ಮಾತ್ರ ಸಾಧ್ಯ ಆಗಲ್ಲ, ನಾವು ಕೂಡ ಬದಲಾಗಬೇಕು. ಮತ್ತು ಕೊನೆಯದಾಗಿ ಇನ್ನೊಂದು ಮಾತು ಹೇಳ್ತೀನಿ ನಿಮಗೆ. ಇಷ್ಟೆಲ್ಲ ನಾವು ಮಾತಾಡ್ತಿದ್ದೀವಿ, ಲಂಚ ತಗೊಂಡ ಅಧಿಕಾರಿ ಯೋಚಿಸ್ತಾರೆ ನಾನು ತುಂಬ ಜಾಣ, ನಾನು ಕ್ಯಾಶ್ನಲ್ಲಿ ವ್ಯವಹಾರ ಮಾಡಿದ್ದೀನಿ ಅಂತ. ಒಬ್ಬ ಬಿಸ್ನೆಸ್ ಮನ್ ಯೋಚನೆ ಮಾಡ್ತಾನೆ ನಾನು ಟ್ಯಾಕ್ಸ್ ಉಳಿಸ್ಬಿಟ್ಟೆ. ಅಂದರೆ ಇಬ್ಬರು ಯೋಚನೆ ಮಾಡಿ ಏನು ಮಾಡ್ತಿದ್ದಾರಲ್ಲ, ಎಕ್ಸಾಕ್ಟ್ಲಿ ಏನಾಗ್ತಾ ಇದೆ ಅದು ಈ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರೋ ಅಥವಾ ಯಾರೋ ಸ್ಯಾಲ್ರಿಡ್ ಕ್ಲಾಸ್ ಅವ್ರು ಏನಿದ್ದಾರೆ ಅವರು ತಗೊಳ್ಳುವಂತಹ ಮನೆ ಮತ್ತು ಸೈಟ್ನ ಬೆಲೆ ಇನ್ಕ್ರೀಸ್ ಆಗ್ತಾ ಇದೆ. ಅವರು ಕಟ್ಟಬೇಕಾಗಿರುವಂತಹ EMI ಜಾಸ್ತಿ ಆಗ್ತಾ ಇದೆ. ಈ ಕ್ಯಾಶ್ ಟ್ರಾನ್ಸಾಕ್ಷನ್ನಿಂದ ಸಾಮಾನ್ಯರ ಮಿಡ್ಲ್ ಕ್ಲಾಸ್ನಲ್ಲಿರುವಂತಹ ಜನ ಕಷ್ಟಪಡ್ತಾ ಇದ್ದಾರೆ, ಅವರ ಮಕ್ಕಳ ಭವಿಷ್ಯ ಕತ್ತಲಾಗ್ತಾ ಇದೆ. ಇದಕ್ಕೆ ನಾವು ಈ ಚಕ್ರ ಏನಿದೆಯಲ್ಲ, ವಿಷಿಯಸ್ ಸರ್ಕಲ್, ಇದನ್ನು ನಾವು ಸ್ಟಾಪ್ ಮಾಡಬೇಕಾಗತ್ತೆ. ಅದಕ್ಕೆ ಒಂದು ದೊಡ್ಡದಾದ ರೆವಲ್ಯೂಷನ್ ಏನು ಬೇಡ, ಒಂದು ಸಣ್ಣ ಕೆಲಸ ಮಾಡಿ. ಇಷ್ಟೇ ನೀವು ಮಾಡಬೇಕಾಗಿರೋದು. ಆದಷ್ಟು ನೀವು ನಗದು ವ್ಯವಹಾರನ ಕಡಿಮೆ ಮಾಡಿ, ಕ್ಯಾಶ್ ಟ್ರಾನ್ಸಾಕ್ಷನ್ನ ಕಡಿಮೆ ಮಾಡಿ, UPI ಬ್ಯಾಂಕ್ ಟ್ರಾನ್ಸ್ಫರ್ನೇ ಹೆಚ್ಚು ಬಳಸಿ, ಅದನ್ನು ಇನ್ಸಿಸ್ಟ್ ಮಾಡಿ. ನೀವು ಎಲ್ಲೇ ಹೋದರೂ ಕೂಡ ಬಿಲ್ ಬೇಕು ಅಂತ ಕೇಳಿ, GST ಬಿಲ್ ಬೇಕು ಅಂತಲೇ ಕೇಳಿ, ಅದನ್ನು ತಗೊಳ್ಳಿ, ಅದನ್ನು ಬ್ಯಾಂಕ್ ಮೂಲಕನೇ ಟ್ರಾನ್ಸಾಕ್ಷನ್ ಮಾಡಿ. ಮತ್ತು ಈ ವಿಡಿಯೋನ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಸ್ವಲ್ಪನೇ ಜನ, ಕೆಲವೇ ಜನಗಳ ಯೋಚನೆ ಬದಲಾದರೂ ಸಾಕು, ನಮ್ಮ ಇಡೀ ದೇಶದಲ್ಲಿ ಒಂದು ದೊಡ್ಡ ಚೇಂಜನ್ನು, ಬದಲಾವಣೆಯನ್ನು ನಾವು ತರಬಹುದು. ನಾವು ತಗೊಳ್ಳುವಂತಹ ಮನೆ, ಸೈಟು, ಇದರ ಪ್ರೈಸು ಕಮ್ಮಿ ಆಗೋ ಥರ ಮಾಡಬಹುದು. ನಮ್ಮ ಮಕ್ಕಳ ಭವಿಷ್ಯನ ಉಜ್ವಲ ಆಗೋ ಥರ ಮಾಡಬಹುದು. ಈ ವಿಡಿಯೋ ನೋಡಿ ನಿಮಗೇನು ಅನ್ನಿಸ್ತು ಕಾಮೆಂಟ್ನಲ್ಲಿ ತಿಳಿಸಿ. ನಾನು ಮೋಹನ್ ಕೃಷ್ಣರಾವ್, MKR ಅನ್ಪ್ಲಗ್ಡನ್ನು ನೋಡ್ತಾ ಇರಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.